ಅಹಮದಾಬಾದ್ನ ಭೀಕರ ವಿಮಾನ ದುರಂತದ ಭೀಕರತೆಯನ್ನ ತೆರೆದಿಟ್ಟಿದೆ ಎಐ ನಿರ್ಮಿತ ವಿಡಿಯೋವೊಂದು. ವಿಡಿಯೋದಲ್ಲಿ ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿದೆ, ಜೊತೆಯಲ್ಲಿ ರಣಭೀಕರ ಆಗಿದೆ. ಸದ್ಯ ದುರಂತದ ರಣಭೀಕರವಾಗಿರುವಂತಹ ಒಂದು ಎಐ ನಿರ್ಮಿತ ವಿಡಿಯೋ ಒಂದು ಸಿಕ್ಕಿದೆ. ಆ ನಿರ್ಮಿತ ವಿಡಿಯೋದಲ್ಲಿ ಒಂದೊಂದು ದೃಶ್ಯಗಳು ಕೂಡ ಯಾವ ರೀತಿ ಆಗಿತ್ತು ಅನ್ನೋದನ್ನ ರಿವೀಲ್ ಮಾಡಿದೆ. ಅಪಾಯದ ಮುನ್ಸೂಚನೆ ಅರಿತಂತ ಪೈಲಟ್ ಮೇಡೆಗೆ ಕರೆ ಕೊಡ್ತಾರೆ. ಮಾಡಿರುವಂತಹ ಒಂದು ವಿಚಾರ ಇದರಲ್ಲಿದೆ. ದೇವರಲ್ಲಿ ಬೇಡ್ಕೊಳ್ತಿರುವಂತಹ ಪ್ರಯಾಣಿಕರು ಬಳಿಕ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ ವಿಮಾನ. ಎಐ ವಿಡಿಯೋದಲ್ಲಿ ಎಲ್ಲವೂ ಕೂಡ ಇಂಚಿಂಚಾಗಿದೆ. ಮೊದಲು ಯಾವ ರೀತಿಯಾಗಿ ಟೇಕ್ ಆಫ್ ಆಗುತ್ತೆ ರನ್ವೇಯಿಂದ, ಅದಾದ್ಮೇಲೆ ಎಮರ್ಜೆನ್ಸಿ ಆಗ್ತಿದ್ದಂತೆ ಪೈಲಟ್ ಮೇಡೇ ಪ್ರೋಟೋಕಾಲ್ ಅನ್ನ, ಅಂದ್ರೆ ಎಮರ್ಜೆನ್ಸಿ ಕಟ್ಟ ಕಡಿಯ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ATCಗೆ ಸಂಪರ್ಕ ಮಾಡುವಂತ ವಿಚಾರ, ದೇವರಲ್ಲಿ ಬೇಡ್ಕೊಂಡಿರೋದೆಲ್ಲವೂ ಕೂಡ ಇದರಲ್ಲಿ ಗೊತ್ತಾಗಿದೆ. ಎಸ್, ಸದ್ಯ ಇದು ಎಐ ನಿರ್ಮಿತ ವಿಡಿಯೋ, ಒರಿಜಿನಲ್ ವಿಡಿಯೋ ಅಲ್ಲ. ಇದು ಎಐ ಇಂದ ಮಾಡಿರುವಂತಹ ಒಂದು ವಿಡಿಯೋ. ಅಂದ್ರೆ ಆ ದುರಂತದ ಸಂದರ್ಭದಲ್ಲಿ ಯಾವ ರೀತಿ ಆಗಿರ್ಬೋದು ಸನ್ನಿವೇಶ ಅನ್ನೋದಾಗಿ ಇದರಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ನಾವು ಗಮನಿಸ್ತಾ ಇದೀವಲ್ಲ, ಒಂದು ಕಡೆಯಲ್ಲಿ ಫಸ್ಟು ಟೇಕ್ ಆಫ್ ಆಗುತ್ತೆ, ಅದಾದ್ಮೇಲೆ ನೇರ ಬಂದಂತ ವಿಮಾನ ನೇರವಾಗಿ ಬೇಜಿ ಈ ಹಾಸ್ಪಿಟಲ್ನ ಇದರ ಮೆಡಿಕಲ್ ಇರುವಂಥ ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ ಮೇಲೆ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಹೊತ್ತಿ ಉರಿಯುತ್ತೆ. ಪೈಲಟ್ ಮೇಡೆ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್, ಅದು ಎಮರ್ಜೆನ್ಸಿ ಅನ್ನುವಂಥ ಸಿಗ್ನಲ್ ಅನ್ನ ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಒಳಭಾಗದಲ್ಲಿ ಇರುವಂಥ ಪ್ಯಾಸೆಂಜರ್ಸ್ ಎಲ್ಲ ಪ್ರಯಾಣಿಕರು ಕೂಡ ಪ್ರಾರ್ಥನೆ ಮಾಡ್ತಿರ್ತಾರೆ. ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು, ಚಿಕ್ಕವರು ಪ್ರತಿಯೊಬ್ಬರು ಇರ್ತಾರೆ. 242 ಜನ ಟೋಟಲ್ ಆಗಿ ಎಲ್ಲರನ್ನ ಸೇರಿಸ್ದಾಗಿರ್ತಾರೆ ಅದ್ರ ಒಳಗಡೆ. ನೋಡಿ, ಆ ಮಗುವಿಗೆ ಒಂದು ಕಡೆ ಮಾಸ್ಕ್ ಹಾಕಿರೋದು, ಭೀಕರತೆ, ಅಲ್ಲಿರುವಂಥ ಕ್ಯಾಬಿನ್ ಕ್ರೂ ಪರಿಸ್ಥಿತಿಯನ್ನು ನಿಭಾಯಿಸೋದು. ಅಷ್ಟರಲ್ಲಿ ಹಾಸ್ಟೆಲ್ ಮೇಲ್ಭಾಗಕ್ಕೆ ಕಟ್ಟಡದ ಮೇಲೆ ಡಿಕ್ಕಿ ಹೊಡೆಯುತ್ತೆ. ದಗನೆ ಹೊತ್ತಿ ಉರಿಯುತ್ತೆ, ಹೊಗೆ ಆವರಿಸ್ಕೊಳ್ಳುತ್ತೆ. ಅದಾದ್ಮೇಲೆ ತಕ್ಷಣವೇ ವಿಚಾರ ಗೊತ್ತಾಗ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿಗಳು ಬರ್ತಾರೆ, NDRF ತಂಡ ಬರುತ್ತೆ, ಆಂಬ್ಯುಲೆನ್ಸ್ಗಳು ಬರುತ್ತೆ, ಪೊಲೀಸರು ಬರ್ತಾರೆ. ಎಲ್ಲ ರೀತಿಯಾಗಿ ವಿಪತ್ತನ್ನ ನಿರ್ವಹಣೆ ಮಾಡುವಂತ ಕೆಲಸ ಆಗುತ್ತೆ. ಈ ದೃಶ್ಯ ಮೈ ಜುಮ್ ಅನ್ಸುತ್ತೆ. ಎಷ್ಟು ಕರಾಳವಾಗಿ, ಭೀಕರವಾಗಿ, ಬೀಭತ್ಸವಾಗಿ ಆ ಸನ್ನಿವೇಶ ಇದೆ ಅನ್ನೋದಕ್ಕೆ ಈ ಎಐ ನಿರ್ಮಿತ ವಿಡಿಯೋನೇ ಸಾಕ್ಷಿ. ಮೇಡೆ ಎಮರ್ಜೆನ್ಸಿ ಅನ್ನೋದಾಗಿ ಪೈಲಟ್ ಹಾಗೂ ಕೋ ಪೈಲಟ್ ಕಮ್ಯುನಿಕೇಶನ್ ಮಾಡೋದಕ್ಕೂ ನೋಡ್ತಾರೆ. ಬಟ್ ಎಲ್ಲವೂ ಕೂಡ ವಿಫಲ ಆಗಿ ದಾರುಣ ಅಂತ್ಯವನ್ನ ಕಂಡಿರೋದು.